ಹರೇ ಕೃಷ್ಣ. ನೆರೆದಿರುವ ಎಲ್ಲ ಭಕ್ತರಿಗೆ ನನ್ನ ನಮಸ್ಕಾರಗಳು. ಆ, ಈ ದಿನ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ದಿನ ನಾವು ಆಂಡಾಳ್ ನಾಚ್ಯರವರು ರಚಿಸಿರುವ ಆ, ಹತ್ತನೆಯ ಪಾಶುರಂ ತಿರುಪ್ಪಾವೈ 10ನೇ ಪಾಶುರಂನ ಕೇಳಲಿದ್ದೇವೆ. ಸೊ ಇವತ್ತು ನಾನೇ ತಗೊಳ್ತಾ ಇದ್ದೀನಿ. ಸೊ ನನಗೆ ನಿಮ್ಮೆಲ್ಲರ ಆ, ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ಮತ್ತು ನನ್ನ ಗುರು ಮಹಾರಾಜರಾದ ಆ, ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಗುರು ಮಹಾರಾಜರ ಕೃಪೆಯನ್ನು ಆಶೀರ್ವಾದವನ್ನು ಬೇಡುತ್ತಾ, ಶ್ರೀಲ ಪ್ರಭುಪಾದರ ಆಶೀರ್ವಾದವನ್ನು ಬೇಡುತ್ತಾ ಮತ್ತು ರಾಧಾಕೃಷ್ಣರ ಕೃಪೆ ಮತ್ತು ಆಶೀರ್ವಾದವನ್ನು ಬೇಡುತ್ತಾ ಮತ್ತು ಅವರಲ್ಲಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಈ ಪಾಶುರಂನ ಹೇಳಲು ಪ್ರಯತ್ನಿಸುತ್ತಿದ್ದೇನೆ. ಮೊದಲು ನಾವು ಮಂಗಳಾಚರಣದಿಂದ ಶುರು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಆಂಡಾಳ್ ತಿರುವಡಿಗಳೇ ಶರಣಂ. ಸೊ ಇಂದು ನಾವು ತಿರುಪ್ಪಾವೈ 10ನೆಯ ಪಾಶುರಂನ ವಿಚಾರ ಮಾಡೋಣ. ಈ ಪಾಶುರಂನಲ್ಲಿ ಆಂಡಾಳವರು ಕೇವಲ ಗೋಪಿಯರನ್ನ ಎಬ್ಬಿಸುವ ಈ ಪಾಶುರಮು ಎಬ್ಬಿಸೋದಕ್ಕೆ ಅಷ್ಟೇ ಅಲ್ಲ, ಇದರಿಂದ ನಿದ್ರಿಸುತ್ತಿರುವ ನಮ್ಮ ಜೀವಾತ್ಮನನ್ನು ನಮ್ಮನ್ನೆಲ್ಲ ಎಬ್ಬಿಸುವ ಒಂದು ಸಂದೇಶವನ್ನು ಈ ಒಂದು ಪಾಶುರಂನಲ್ಲಿ ನಾವು ನೋಡ್ಬೋದು. ಈ ಪಾಶುರಂನ ಆಲ್ರೆಡಿ ಸಾಧ್ವಿಮಣಿ ಮಾತಾಜಿಯವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಈಗ ತಾನೇ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಸೊ ಈ ಪಾಶುರಂನ ವಿಶೇಷತೆ ಏನಪ್ಪ ಅಂತ ಅಂದರೆ, ಒಂದು ರಥದ ಮಹತ್ವ. ಈ ಪಾಶುರಮಲ್ಲಿ ರಥದ ಮಹತ್ವವನ್ನು ನಾವು ನೋಡ್ಬೋದು. ಭಗವತ್ ಅನುಭವನ ಹೇಗೆ ಗೋಪಿ ಪಡೆದಿದ್ದಾಳೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಆಮೇಲೆ ನಾವೆಲ್ಲರೂ ತುಂಬ ಆಲಸ್ಯ. ಸೊ ಎಸ್ಪೆಷಲಿ ನನ್ನ ಬಗ್ಗೆನೇ ಹೇಳ್ಕೊಳ್ತಾ ಇದ್ದೇನೆ. ಸೊ ಈ ಆಲಸ್ಯದ ವಿರುದ್ಧ ಹೋರಾಟ. ಆಮೇಲೆ ರಾಮನ ಅವತಾರ, ರಾಮ ಧರ್ಮದ ಒಂದು ಪ್ರತಿಬಿಂಬ. ಸೊ ರಾಮನ ಅವತಾರದ ಬಗ್ಗೆ ಮತ್ತು ಕುಂಭಕರ್ಣನ ಕಥೆಯನ್ನು ಹೊಂದಿದೆ ಈ ಒಂದು ಪಾಶುರಮಲ್ಲಿ. ಮತ್ತು ಪರೈ ಎಂಬ ಪರಮ ಗುರಿ, ಹೇಗೆ ಗೋಪಿಯರು ಪರಮ ಗುರಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆನೂ ನಾವು ಈ ಪಾಶುರದಲ್ಲಿ ನೋಡ್ತೇವೆ. ಸೊ ಪಾಶುರಮನ್ನ ಆಲ್ರೆಡಿ ಮಾತಾಜಿಯವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನನ್ನ ವಾಯ್ಸು ಗಂಟ್ಲು ಕೂಡ ಕೆಟ್ಟೋಗಿದೆ. ಸೊ ಆದರೂ ನಾನು ಟ್ರೈ ಮಾಡ್ತೀನಿ. ನೋಟ್ರು ಚುವರ್ ಕಂ
புகுகின்ற அம்மானாய் நோற்று சுவர்க்கம் புகுகின்ற அம்மானாய் மாற்றம் தாரோ வாசல் திராவதார் நாற்றுதாய் மூடி நாராயண நம்மால் நாற்றுலாய் மூடி நாராயண நம்மால் போற்ற பறை தரும் புண்ணியன பண்டோரு நாள் கூட்டரத்தினவாய் விந்த கும்பகரணம் தோட்டு முனக்கி பெருருந்தில் தான் தந்தானோ ஆத்திர வானந்தாலாய் அருங்கலமே ತೇತ್ರಮಯಂದು ತಿರವೇಲೋರೆಂಬಾವೈ. ಇದರಲ್ಲಿ ಎಷ್ಟು ಮಿಸ್ಟೇಕ್ಸ್ ಮಾಡಿದ್ದೀನೋ ಅದು ನನಗೂ ಕೂಡ ಗೊತ್ತಿಲ್ಲ. ಸೊ ಎಲ್ಲ ಮಿಸ್ಟೇಕ್ಸ್ಗೆ ನನ್ನ ನಮ್ಮ ಶರಣು ಪ್ಲೀಸ್ ಫರ್ಗಿವ್ ಮಾಡಿ, ಆಮೇಲೆ ಕ್ಷಮೆ ಇರಲಿ. ಇಲ್ಲಿ ಈ ಶ್ಲೋಕ, ಈ ಒಂದು ಪಾಶುರಮಲ್ಲಿ ನೋಟ್ರು ಚುವರ್ಕಂ ಅಂದರೆ ಸ್ವರ್ಗ ಅಂತ. ಆದರೆ ಇಲ್ಲಿ ಇಂದ್ರನ ಸ್ವರ್ಗವಲ್ಲ, ಇಲ್ಲಿ ಈ ಶ್ಲೋಕದಲ್ಲಿ ಹೇಳೋದು ಭಗವತ್ ಅನುಭವ, ಪರಮ ಗುರಿ, ಅದ್ರ ಬಗ್ಗೆ ಇಲ್ಲಿ ಈ ಒಂದು ವಿಶೇಷತೆ, ಈ ಒಂದು ಪಾಶುರಂನಲ್ಲಿ ಒಂದು ಸ್ಪೆಷಲ್ ವರ್ಡ್ ಬಗ್ಗೆ ಹೇಳ್ತಾರೆ. ಮತ್ತು ಇಲ್ಲಿ ಕುಂಭಕರ್ಣನ ಉಪಮೆ ಅಂದರೆ ಕುಂಭಕರ್ಣನ ಆಲಸ್ಯ ಅಂದರೆ ಕುಂಭಕರ್ಣ ಅಂತಂದರೆ ಅವನು ಒಂದು ಏನಕ್ಕಪ್ಪ ಕುಂಭಕರ್ಣನ ಹೆಸರು ತಗೊಂಡಿದ್ದಾರೆ ಅಂತಂದರೆ ಆಲಸ್ಯವನ್ನು ತ್ಯಜಿಸ್ಬೇಕು. ಅವನ ಆ ಒಂದು ನಿದ್ರಾವಸ್ಥೆಯಲ್ಲಿ ಇರ್ತಾನಲ್ಲ, ಆ ಥರದ್ದು ಆಲಸ್ಯವನ್ನು ನಮ್ಮ ಜೀವನದಲ್ಲಿ ನಾವು ತ್ಯಜಿಸ್ಬೇಕು ಮತ್ತು ಭಕ್ತಿಯ ಕಡೆಗೆ ನಮ್ಮ ಮನಸ್ಸನ್ನು ತಿರುಗಿಸ್ಕೋಬೇಕು ಅಂತ ಒಂದು ಹೇಳ್ತಾರೆ. ಮತ್ತು ಇಲ್ಲಿ ಇದರಲ್ಲಿ ಇನ್ನು ಏನಪ್ಪ ವಿಶೇಷತೆ ಅಂತಂದರೆ ತುಳಸಿಯ ಒಂದು ಸುಗಂಧ ಭರಿತವಾದ ಒಂದು ತುಳಸಿಯ ವಾಸನೆಯನ್ನು ಎಷ್ಟು ಚೆನ್ನಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ, ಅದನ್ನ ತುಳಸಿನ ತಗೊಂಡು ಭಗವಂತನ ಅನುಭವನ ಬಗ್ಗೆ ಇಲ್ಲಿ ಹೇಳ್ತಾರೆ. ಮತ್ತು ಆ್ಯಸ್ ಯೂಶುವಲ್ ಗೋಪಿನ ಹೆಬ್ಬರಿಸ್ತಾ ಇದ್ದಾರೆ. ಅಂದರೆ ನೀನು ಬಾಗಿಲು ತೆರೆ, ಬಾಗಿಲನ್ನ ಓಪನ್ ಮಾಡು ಅಂತ. ಅಂದರೆ ಬಾಗಿಲು ಅಂತಂದರೆ ನಾಟ್ ಜಸ್ಟ್ ವುಡನ್ ಬಾಗಿಲು, ಇದು ಹೃದಯದ ನಿನ್ನ ದ್ವಾರವನ್ನು ಇದು ಮಾಡು ಅಂತ. ಮತ್ತು ಇಲ್ಲಿ ಇನ್ನೊಂದು ಏನಪ್ಪ ಎಚ್ಚರಿಕೆ ಅಂತಂದರೆ, ನಮ್ಮ ಈ ಜೀವನದ ಅಜ್ಞಾನವೆಂಬ ನಿದ್ರೆಯಿಂದ ಎದ್ದು ನಾವು ಭಕ್ತಿಯಲ್ಲಿ ಪರವಶರಾಗಬೇಕು ಅನ್ನೋದೇ ಈ ಒಂದು ಶ್ಲೋಕದ ವಿಶೇಷತೆ. ಸೊ ಇಲ್ಲಿ ಮೊದಲನೇ ವರ್ಡನ್ನು ನೋಡೋಣ ಅಂತ. ಈಗ ಪದಗಳ ಸಹಿತ ವ್ಯಾಖ್ಯಾನ ನೋಡೋಣ. ಸೊ ನೋಟ್ರು ಅಂತ ಅಂದರೆ ನೋನ್ಬು ಅಂದರೆ ವ್ರತ. ಸಂಸ್ಕೃತದಲ್ಲಿ ಏನಪ್ಪ ಅಂತಾರೆ ಅಂದರೆ ವ್ರತ ಅಂದರೆ ಗೋಪಿಯರು ವ್ರತವನ್ನು ಆಚರಿಸ್ತಾ ಇದ್ದಾರೆ, ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಚುವರ್ಕಂ
ಅಂತಂದರೆ ಸ್ವರ್ಗ. ಇಲ್ಲಿ ಭೌತಿಕ ಇಂದ್ರ ಸ್ವರ್ಗ ಅಲ್ಲ, ಇದು ಭಗವತ್ ಅನುಭವ ಅಥವಾ ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸುವ ಆ ಒಂದು ಸ್ಥಿತಿ. ಪುಗು ಇಂದ್ರ ಅಂತಂದರೆ ಪ್ರವೇಶಿಸುವಾಗ ಅನುಭವಿಸುತ್ತಾ ಇದ್ದೇವೆ ಅಂತ. ಮತ್ತು ಇದ್ರದ್ದು ಏನಪ್ಪ, ಈ ಒಂದು ಮೊದಲನೇ ಆ ಒಂದು ಪದ, ಮೊದಲನೇ ಆ ಒಂದು ಲೈನಿಂದು ಮೀನಿಂಗ್ ಏನಪ್ಪ ಅಂತಂದರೆ, ವ್ರತವನ್ನು ಶ್ರದ್ಧೆಯಿಂದ ಆಚರಿಸುವಾಗ ದೊರೆಯುವ ಫಲವಾದ ಸ್ವರ್ಗವೆಂದರೆ ಭಗವತ್ ಅನುಭವ. ಇಂದು ಇಂದ್ರನ ಸ್ವರ್ಗವಲ್ಲ, ಮತ್ತು ಪರಮ ಗುರಿಯಾದ ಭಗವಂತನ ಅನುಭವದ ಆ ಒಂದು ಸ್ಥಿತಿ. ನೋಟ್ರು ಚುವರ್ಕಂ ಈ ಪುಗು ಇಂದ್ರ ಅಂತ. ಅಮ್ಮ ನಾಯ್ ಅಂದರೆ ಇಲ್ಲಿ ಆ ನಿದ್ರೆಯಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇರೋದು, ನಿದ್ದೆ ಮಾಡ್ತಾ ಇಲ್ಲ ಗೋಪಿ. ಆ ನಿದ್ದೆ ಮಾಡುತ್ತಾ ಇದ್ದಾರಲ್ಲ, ಆ ಗೋಪಿಯ ಬಗ್ಗೆ ಇಲ್ಲಿ ಉದ್ದೇಶಿಸಿ ಯಾರು ಆಂಡಾಳವರು ಆ ಗೋಪಿಯನ್ನು ಪ್ರೀತಿಯಿಂದ ಅಮ್ಮ ನಾಯ್ ಎಂದು ಕರೀತಾ ಇದ್ದಾರೆ. ಅವಳು ನಿಜವಾಗಿಯೂ ನಿದ್ರಿಸ್ತಾ ಇಲ್ಲ ಈ ಗೋಪಿ, ನಿದ್ರೆಯ ನಟನೆಯಲ್ಲಿದ್ದಾಳೆ. ಅವಳು ಈಗಾಗಲೇ ಭಗವತ್ ಅನುಭವದಲ್ಲಿ ಮುಳುಗಿದ್ದಾಳೆ ಅಂತಲೂ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಆಂಡಾಳವರು ಆ ಗೋಪಿಯನ್ನ ಪ್ರೀತಿಯಿಂದ ಕರೀತಾ ಇದ್ದಾಳೆ. ಅವಳು ನಿಜವಾಗಿಯೂ ನಿದ್ರಿಸುತ್ತಿಲ್ಲ, ಭಗವಂತನ ಆ ಒಂದು ಧ್ಯಾನದಲ್ಲಿ ಮುಳುಗಿದ್ದಾಳೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ವಾಸಲ್ ತಿರುವಾಧಾರ್, ವಾಸಲ್ ಅಂತ ಅಂದರೆ ಬಾಗಿಲು, ತಿರುವಾಧಾರ್ ಅಂದರೆ ಏಕೆ ತೆಗೆಯುವುದಿಲ್ಲ ಅಂತ. ಇಲ್ಲೂ ಕೇವಲ ಮನೆ ಬಾಗಿಲಲ್ಲ, ಮುಂಚೆ ಹೇಳ್ದಂಗೆ ಹೃದಯದ ಬಾಗಿಲು, ಭಗವತ್ ಅನುಭವವನ್ನು ಇತರರೊಂದಿಗೆ ಹಂಚ್ಕೊಳ್ಳೋದಕ್ಕೆ ಸಂಕೇತವಾಗಿದೆ ಅಂತ. ಮಾತ್ರ ಮೂಮ್ ತಾರಾರೋ ಅಂದರೆ, ಮಾತ್ರ ಮೂಮ್ ಅಂದರೆ ಕನಿಷ್ಠ ಇದನ್ನಾದರೂ ಅಂದರೆ ನೀನು ಬಾಗ್ಲಾದ್ರೂ ಓಪನ್ ಮಾಡಕ್ಕಾಗಲ್ವಾ, ಅಟ್ಲೀಸ್ಟ್ ತಾರಾರೋ ಮಾಡತ್ತೀಯ ಅಲ್ವಾ ಅಂತ. ಬಾಗ್ಲನ್ನ ತೆಗಿಯೋದಾಗದಿದ್ದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನೀನು ನಮ್ಮ ಜೊತೆ ಮಾತಾಡು ಅಂತ ವಿನಂತಿ ಮಾಡ್ಕೋತಾ ಇದ್ದಾರೆ. ಯಾರು? ಆಂಡಾಳವರು ಮತ್ತು ಬೇರೆ ಗೋಪಿಯರು, ಹೊರಗಡೆ ಇರೋ ಗೋಪಿಯರು ಎಲ್ಲರೂ ಸೇರಿ. ನಾತ್ರ ತುಳಾಯ್ ಮುಡಿ ಅಂದರೆ, ನಾತ್ರ ಅಂದರೆ ಸುಗಂಧ ಭರಿತವಾದ, ತುಳಾಯ್ ಅಂತ ಅಂದರೆ ತುಳಸಿ ದೇವಿ, ತುಳಸಿ ಮಹಾರಾಣಿ. ಆಮೇಲೆ ಮುಡಿ, ಮುಡಿ ಅಂದರೆ ಕಿರೀಟ ಅಂತ. ಅದೇ ಅಂದರೆ ತುಳಸಿಯಿಂದ ಬರುವ ಸುಗಂಧವನ್ನ ಭಗವಂತನಿಗೆ ಅರ್ಪಿತವಾಗಿದೆ. ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ನಮಗೆ ಇಲ್ಲಿ ನೀನು ಬಾಗಿಲು ಮುಚ್ಕೊಂಡಿದ್ರು ನಮಗೆ ಒಳಗಡೆಯಿಂದ ಆ ತುಳಸಿಯ ಸುಗಂಧ ನಮಗೆ ಬರ್ತಾ ಇದೆ. ಇದು ಆಲ್ರೆಡಿ ಈ ತುಳಸಿ ದೇವಿಯ ಸುಗಂಧ ಭಗವಂತನಿಗೆ ಅರ್ಪಿತವಾಗಿ ಆಲ್ರೆಡಿ ಆ ಶುದ್ಧ ಭಕ್ತಿ, ಆ ನಾರಾಯಣನ ಕಿರೀಟದಿಂದ ತುಳಸಿಯಿಂದ ಅಲಂಕರಿಸಲ್ಪಟ್ಟಿದೆಯಲ್ಲ, ಆ ಅಲ್ಲಿಂದ ಆ ಒಂದು ಈ ಗೋಪಿ ಆ ಒಂದು ಭಕ್ತರ ಭಕ್ತಿಗೆ ಭಗವಂತನನ್ನ ಆಲ್ರೆಡಿ ಹೊಲಿಸ್ಕೊಂಡ್ಬಿಟ್ಟಿದ್ದಾಳೆ. ಸೊ ನಮಗೆ ಆ ಒಂದು ತುಳಸಿಯ ಸುಗಂಧ ನಮಗೆ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಆಮೇಲೆ ನಾರಾಯಣನ್ ಅಂತ. ನಾರಾಯಣ ಅಂತ ಅಂದರೆ ಏನಪ್ಪ? ಸರ್ವವನ್ನು ಎಲ್ಲದನ್ನು ತನ್ನ ಒಳಗೆ ಹೊಂದಿರುವ ಪರಮಾತ್ಮ. ಅಂದರೆ ಸೃಷ್ಟಿ ಸ್ಥಿತಿ ಲಯ ಎಲ್ಲದೂ ಅವನಲ್ಲೇ ಇದೆ. ಅವನು ಲಕ್ಷ್ಮೀನಾರಾಯಣ, ಸಂಪೂರ್ಣ ಶರಣಾಗತಿಯ ನಮ್ಮ ಗುರಿ. ಸೊ ಅದ್ರ ಬಗ್ಗೆ ನಾರಾಯಣನ್. ನಮ್ಮಾಳ್ ಪೋತ್ರ ಪರೈ ತರುಂ. ನಮ್ಮಾಳ್ ಅಂತ ಅಂದರೆ ತಿರುಮಾಳ್ ಅಂತ. ತಿರುಮಾಳ್ ಅಂತ ಅಂದರೆ ತಿರುಮಾಳ್ ಅಂತಂದರೆ ಲಕ್ಷ್ಮೀ ನಾರಾಯಣ ಅಂತಾನೆ. ಸೊ ಪೋತ್ರ ಸ್ತುತಿಸಿದರೆ, ಪರೈ ತರು, ಪರೈ ಅಂದರೆ ಪರಮ ಗುರಿ, ನಮ್ಮ ಮೇನ್ ಗುರಿ ಏನು ಅದ್ರ ಬಗ್ಗೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಭಗವಂತನ ಪರಮ ಗುರಿ ಅಂತಂದರೆ ನಾವು ಭಗವಂತನ ಸಾನ್ನಿಧ್ಯಕ್ಕೆ ಹೋಗುವುದು. ಅದ್ರ ಬಗ್ಗೆ ಪರೈ ಅಂತ ಅಂದರೆ ಅವ್ರದ್ದು ಒಂದು ರಥದ ಬಗ್ಗೆ. ಸೊ ಪುಣ್ಯನ್ನಾಲ್, ಈ ಅಂದರೆ ಪುಣ್ಯನಾಲ್ ಅಂದರೆ ಪುಣ್ಯಾತ್ಮ, ಧರ್ಮವನ್ನು ಕಾಪಾಡುವವನು. ಇಲ್ಲಿ ಧರ್ಮವನ್ನು ಕಾಪಾಡುವವನು ಅಂತ ಅಂದರೆ ಭಗವಂತ ಶಾಸ್ತ್ರ ಮತ್ತು ಧರ್ಮವನ್ನು ಸ್ಥಾಪಿಸ್ತಾ ಇದ್ದಾನೆ. ಕಲಿಯುಗದಲ್ಲಿ ನಾವು ಎಷ್ಟೊಂದು ಹೇಳ್ತೇವೆ ಬೀಳ್ತೇವೆ, ಅಪ್ಸ್ ಆ್ಯಂಡ್ ಡೌನ್ಸ್ ಯಾವುದರಲ್ಲಿ? ನಮ್ಮ ಭಕ್ತಿಯಲ್ಲಿ. ಬಟ್ ಆದ್ರೂ ಕೃಷ್ಣ ತನ್ನ ಕೃಪೆಯಿಂದ ನಮ್ಮನ್ನು ಯಾವಾಗಲೂ ಅದರಿಂದ
ನಮಗೆ ಯಾವಾಗ್ಲೂ ಏನಂತಾರೆ, ಅಜ್ಞಾನ ಸುಕೃತಿ, ಭಕ್ತಿ ಮಾಡಲಿಕ್ಕೆ ಅಜ್ಞಾನ ಸುಕೃತಿ ನಮಗೆ ಯಾವಾಗಲೂ ಕರುಣಿಸ್ತಾ ಇರ್ತಾನೆ. ಸೊ ಪಾಂಡೋರ್ ಅಂತಂದರೆ ಒಮ್ಮೆ ಕಾಲದಲ್ಲಿ, ನಾಳ್ ಅಂದರೆ ಒಂದು ದಿನ. ಸೊ ರಾಮಾವತಾರ ಯಾವಾಗಲೂ ಒಂದು ಕಾಲದಲ್ಲಿ, ಯಾವ ಒಂದು ಕಾಲ, ಆ ತ್ರೇತಾಯುಗದಲ್ಲಿ ರಾಮಾವತಾರ ಆ ಕಾಲದಲ್ಲಿ ಏನು ಘಟನೆ ಆಯಿತು ಅಂತ ಇಲ್ಲಿ ಸ್ಮರಿಸ್ತಾ ಇದ್ದಾರೆ. ಸೊ ಇಲ್ಲಿ ಕುತ್ರತಿನ್ ವಾಯ್ ಅಂದರೆ, ಕುತ್ರಂ ಅಂದರೆ ಆ ಒಂದು ಮರಣದ, ಅಂದರೆ ಜನನ ಮರಣ ಜರಾ ವ್ಯಾಧಿ ಅಂತ ಹೇಳ್ತೀವಲ್ಲ, ಹಾಗೆ ಇಲ್ಲಿ ಮರಣದ ಬಗ್ಗೆ ಹೇಳ್ತಾ ಇದ್ದಾರೆ. ಮರಣದ ಬಗ್ಗೆ ಆ ಒಂದು ಆ ಮರಣದ ಬಲೆಗೆ ನಾವೆಲ್ಲರೂ ಸಿಗಾಕೊಂಡೇ ಇದ್ದೀವಲ್ವಾ. ಒಂದಲ್ಲ ಒಂದು ದಿನ ನಾವು ಹುಟ್ಟಿದ ಮೇಲೆ ನಾವು ಸಾಯಲೇಬೇಕು. ಸೊ ಅದು ಈವನ್ ಕುಂಭಕರ್ಣನಿಗೂ ಕೂಡ ಅನ್ವಯಿಸಿದೆ. ಅವನು ಕೂಡ ಯಮಧರ್ಮನ ಕೈಗೆ ಸಿಕ್ಕಾಕೊಂಡೇ ಇದ್ದಾನೆ ಅಂತನೂ ಕೂಡ ಇಲ್ಲಿ ಹೇಳ್ತಾರೆ. ಕುಂಭಕರ್ಣನೋ ಅಂತಂದರೆ, ಕುಂಭಕರ್ಣ ಯಾರು? ರಾವಣನ ಸಹೋದರ. ಅವನು ರಾಮನಿಂದ, ಶ್ರೀರಾಮನಿಂದ ಮರಣ ದೊರಕಿ ಮೋಕ್ಷ ಹೊಂದುತ್ತಾನೆ. ಸೊ ಇಲ್ಲಿ ಇನ್ನು ನೆಕ್ಸ್ಟ್ ಲೈನಲ್ಲಿ ಏನಿದೆ ಅಂದರೆ, ಉನ್ನಕ್ಕೆ ತೋಟ್ರಂ ಪೆರುಂತಯಲ್ ತನ್ನ ತಂದಾನು. ಅಂದರೆ ನಿನಗೆ ಉನ್ನಕ್ಕೆ ಅಂತಂದರೆ ನಿನಗೆ, ತೋಟ್ರಂ ಅಂದರೆ ಸೋತು, ಪೆರುಂ ದೀರ್ಘ, ತುಯಿಲ್ ನಿದ್ರೆ, ತಂದಾನು ಅಂದರೆ ಅವನೇನಾದರೂ ಕೊಟ್ಟಿದ್ದಾನ ಅಂತ. ಅಂದರೆ ಇಲ್ಲಿ ಕುಂಭಕರ್ಣ ಅವನ ಏಕೈಕ ಆಸ್ತಿ ಏನು? ನಿದ್ದೆ ಮಾಡೋದು, ದೀರ್ಘವಾದ ನಿದ್ದೆ. ಅವನು ಇವನ್ ಹವರ್ಸ್ ಅಷ್ಟೇ ಅಲ್ಲ, ಗಂಟೆಗಳಷ್ಟೇ ಅಲ್ಲ, ದಿನಗಳಷ್ಟೇ ಅಲ್ಲ, ಮಾಸಗಳ ಇದರಲ್ಲಿ ತಿಂಗಳುಗಟ್ಟಲೆ ಅವನು ನಿದ್ದೆ ಮಾಡ್ತಾನೆ. ಸೊ ಆ ನಿದ್ರೆನ ಕುಂಭಕರ್ಣ ನಿನಗೆ ಕೊಟ್ಬಿಟ್ಟು ಹೋಗಿದ್ದಾನೆ ಅನ್ಸುತ್ತೆ ಅಂತ ಹೊರಗಡೆ ಇರೋ ಗೋಪಿಯರು ಹೇಳ್ತಾ ಇದ್ದಾರೆ. ಆತ್ರ ಆನಂದಲ್ ಉಡ್ಡೆಯ ಅಂತಂದರೆ ಇಲ್ಲಿ ಸುಂದರಿಯಾದ ಯುವತಿ ನೀನು ಅಂತ ಓ ಸುಂದರಿಯಾದ ಗೋಪಿಯೇ, ಈ ಆಲಸ್ಯವನ್ನು ಬಿಟ್ಟು ನೀನು ಹೊರಗಡೆ ಬಾ ಅಂತ ಅವರು ಹೊರಗಡೆ ಇರೋ ಗೋಪಿಯರು ಈ ಒಳಗಡೆ ಮಲಗಿರೋ ಗೋಪಿಗೆ ಕರೀತಾ ಇದ್ದಾರೆ. ಅರುಂಕಲಮೆ ಅಂದರೆ ನೀನು ಅಪರೂಪದ ಆಭರಣ ಅಥವಾ ರತ್ನ ಅಂತ. ನೀನು ನಮ್ಮ ಗೋಪಿಕಾ ವೃಂದದ ಅಮೂಲ್ಯವಾದ ರತ್ನ. ನಮ್ಮನ್ನ ಭಗವನ್ ದರ್ಶನಕ್ಕೆ ನಮ್ಮನ್ನ ಕರ್ಕೊಂಡು ಹೋಗೋ ನೀನು ನಮ್ಮ ಲೀಡರ್ ಅಥವಾ ನಾಯಕಿ, ಆ ಥರ ಹೇಳ್ತಾ ಇದ್ದಾರೆ. ಆಮೇಲೆ ತೇತ್ರಮಾಯ್ ಎಂದು ಮೀನ್ಸ್ ಸಂಪೂರ್ಣ ಜಾಗೃತಿ. ತೇತ್ರಮಾಯ್ ಅಂದರೆ ಜಾಗೃತಿಯಿಂದ, ಅಂದರೆ ಎದ್ದು ನಿದ್ರಾವಸ್ಥೆಯಿಂದ ಬಿಟ್ಟು ಶುದ್ಧ ಮನಸ್ಸಿನಿಂದ ಬಾ ಅಂತ. ಸೊ ಅಂದರೆ ಶುದ್ಧ ಮನಸ್ಸಿನಿಂದ ಅಂದರೆ ನಾವು ದೇವರ ಕೆಲಸ ಮಾಡಬೇಕಾದ್ರೆ ಏನೇ ಆಗಲಿ, ಹೇಗೆ ನಾವು ಶುದ್ಧ ಮನಸ್ಸಿಗೆ ಇಟ್ಕೋಬೇಕು, ಇನ್ಸೈಡ್ ಕ್ಲೀನ್ ಔಟ್ಸೈಡ್ ಕ್ಲೀನ್ ಅಂತ ಹೇಳ್ತಾರಲ್ಲ, ಹಾಗೆ ಶುಚಿತ್ವವನ್ನು ಹೇಗೆ ಮೇಂಟೈನ್ ಮಾಡ್ಕೋಬೇಕು, ಅದರ ಆ ಒಂದು ಮೂಡ್ನ ಕೂಡ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಆಲಸ್ಯದಿಂದ ಜಾಗೃತ ಭಕ್ತಿಗೆ ಕರೆ ಮಾಡ್ತಾ ಇದ್ದಾರೆ. ಮತ್ತೆ ಭಗವತ್ ಅನುಭವವನ್ನು ಹಂಚಿಕೊಳ್ಳುವ ಮಹತ್ವ, ರಾಮ ಅವತಾರದ ಧರ್ಮಸ್ಮರಣೆ, ಇದೆಲ್ಲ ಆಂಡಾಳವರ ಸಂದೇಶ. ಅವ್ರೇನು ಹೇಳ್ತಾರಪ್ಪ ಆಂಡಾಳವರು, ಏನೇನು ಹೇಳ್ತಾರೆ ಅಂತ ಅಂದರೆ, ನೀನು ನಮ್ಮ ತಂಡದ ನಾಯಕಿ. ಯಾರಿಗೆ ಹೇಳ್ತಾ ಇರೋದು? ಒಳಗಡೆ ಮಲ್ಕೊಂಡಿರೋ ಗೋಪಿಗೆ ಹೇಳ್ತಾ ಇದ್ದಾರೆ. ಇವತ್ತು ಕರಿತಾ ಇರೋದು 5ನೆಯ ಗೋಪಿ. ನಿನ್ನೆ 9ನೇ ಪಾಶುರಮಲ್ಲಿ ಮಾವನ ಮಗಳನ್ನ ಹೇಳಿಸಿದ್ದಾಯ್ತು. ಇವತ್ತು 5ನೆಯ ಆ ಒಂದು ಗೋಪಿನ ಅವರ ಆ ಒಂದು ಅಸೋಸಿಯೇಷನ್ ಬೇಕು ಅಂತ ಆಂಡಾಳವರು ಇಲ್ಲಿ ಬಂದು ಈ ಒಂದು ಪಾಶುರಂನಲ್ಲಿ ಹೀಗೆ ಹೇಳ್ತಾ ಇದ್ದಾರೆ. ಏನಂತ ಅಂತಂದರೆ, ಈ ಜಗತ್ತಿನಲ್ಲಿ ನಾವು ಸದಾ ನಿದ್ರೆಯಲ್ಲಿರ್ತೇವೆ, ಅಜ್ಞಾನದಲ್ಲಿರ್ತೇವೆ, ಮತ್ತು ಯಾವಾಗಲೂ ನಮ್ಮದೇನು ನೇಚರು ಫರ್ಗೆಟ್ಫುಲ್ ನೇಚರು. ನೀವು ಅದು ನೆನ್ನೆ ಏನು ಮಾಡಿದ್ವಿ, ನೆನ್ನೆ ನಾನು ಏನು ತಿಂದೆ, ಅದೇ ನನಗೆ ಗೊತ್ತಿಲ್ಲ ಈಗ. ಸೊ ನಮ್ಮದು ಆ ಥರ ಒಂದು ಸ್ಥಿತಿ. ಸೊ
ಆ, ಆ, ಇಲ್ಲಿ ಒಂದು ಆ, ಒಂದು ಬಂಗಾಲಿಯ ಭಜನೆಯನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅಂತ ಅಂದರೆ, ಗೀತಾವಳಿ ಆಚಾರ್ಯರಾದ ಭಕ್ತಿ ವಿನೋದ್ ಠಾಕೂರ್ ಅವರು ಬರೆದಿರುವ ಈ ಒಂದು ಆ, ವೈಷ್ಣವ ಹಾಡು. जीव जागो जीव जागो गौरा चांद बोले खोटा निद्र जाओ माया पिशाची रखोले जीव जागो जीव जागो गौरा चांद बोले बाजी बोलिया ऐसे संसार बितारे भूलिया रोहिले तुम्ही अविद्यार भारे जीव जागो जीव जागो ಗೌರಾ ಚಾಂದ ಬೋಲೆ. ಅಂದರೆ ಇಲ್ಲಿ ಗೌರಂಗ ಮಹಾಪ್ರಭುಗಳು ನಮ್ಮನ್ನೆಲ್ಲ ಏಳಿಸ್ತಾ ಇದ್ದಾರೆ. ಎದ್ದೇಳಿ ಎದ್ದೇಳಿ, ನೀವು ಎದ್ದು ಈ ಒಂದು ವಿಚ್ ಅಂತಂದರೆ ಈ ಒಂದು ನಿದ್ದೆಯ ಈ ಒಂದು ಮಾಯೆಯಲ್ಲಿ ಮುಳುಗಿರಬೇಡಿ, ಬೇಗ ಎದ್ದು ನೀವು ಭಕ್ತಿಯಿಂದ ಭಕ್ತಿಯಲ್ಲಿ ತೊಡಗಿ ಮತ್ತು ಭಗವಂತ ಏನಂತಾರೆ, ಈ ಒಂದು ಜನನ ಮತ್ತು ಮರಣದಿಂದ ಹೇಗೆ ಹೊರಬರಬೇಕು ಅದ್ರ ಬಗ್ಗೆ ನೀವು ಭಕ್ತಿ, ಅದಕ್ಕೋಸ್ಕರ ನೀವು ಭಕ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ಇನ್ನ ಏನಪ್ಪ ಹೇಳ್ತಾರೆ ಅಂತ ಅಂದರೆ, ಆಂಡಾಳ್ ಅವರು ಈ ಒಂದು ಸೊ ಅವ್ರು ಹೇಳ್ತಾ ಇದ್ದಾರೆ, ಓ ಭಾಗ್ಯವತಿಯಾದ ಈ ಗೋಪಿಯೇ, ನಮ್ಮ ಬರುವಿಕೆ ಮುಂಚೆನೆ ನೀನು ಎಲ್ಲ ಭಕ್ತಿಯ ವಿಧಾನವನ್ನು ಪೂರ್ಣಗೊಳಿಸಿ ಅದನ್ನ ಫಲವನ್ನ ನೀನು ಅನುಭವಿಸ್ಬಿಟ್ಟಿದೀಯಾ. ನೀನು ಬಾಗಿಲನ್ನು ತೆಗೆದಿದ್ರೂ ಪರವಾಗಿಲ್ಲ, ಕನಿಷ್ಠ ನಮ್ಮೊಂದಿಗೆ ಮಾತಾಡು. ಸುಗಂಧಿತ ತುಳಸಿಯ ಹಾರಗಳಿಂದ ಅಲಂಕರಿಸಲ್ಪಟ್ಟಿರುವ ಈ ಕಿರೀಟವನ್ನು ಧರಿಸಿರುವ ನಾರಾಯಣ, ಅವನ ಸ್ತುತಿಯನ್ನು ಹಾಡಿದ ಮಾತ್ರಕ್ಕೆ ನಾವು ಈ ಪರೈ ಅಂದರೆ ಭಗವಂತನ ಪರಮ ಗುರಿಯನ್ನ, ನಮ್ಮ ಪರಮ ಗುರಿಯನ್ನ ನಾವು ಅವನು ಕೃಷ್ಣ ದಯಪಾಲಿಸ್ತಾನೆ ನಮಗೆ. ಸೊ ಒಂದು ದಿನ ಆ ಕುಂಭಕರ್ಣ ಮರಣದ ಬಾಯಿಗೆ ಹೋಗ್ತಾನೆ. ಅದೇ ಹೋಗ್ಬೇಕಾದ್ರೆ ಆ ನಿದ್ರೆಯ ಸ್ಪರ್ಧೆಯನ್ನ ನಿನಗೆ ಏನಾದ್ರೂ ಕೊಟ್ಬಿಟ್ಟು ಹೋಗಿದಾನ ಅಂತ ಕೇಳ್ತಾರೆ. ಸೊ ಮತ್ತೆ ಆನಂದದಿಂದ ಕೂಡಿದ ಈ ಸುಂದರಿ ಗೋಪಿಯೇ, ಈ ಆಲಸ್ಯವನ್ನು ತೊರೆದು ಎಚ್ಚರವಾಗು. ನೀನು ನಮ್ಮೆಲ್ಲರ ಶಿರೋಭೂಷಣ, ಗೋಪಿಕಾ ವೃಂದದ ಅಮೂಲ್ಯ ರತ್ನ. ನಮ್ಮನ್ನು ಭಗವಾನ್ ದರ್ಶನಕ್ಕೆ ನಡೆಸುವ ನಾಯಕಿಯೇ ನೀನು. ಪೂರ್ಣ ಜಾಗೃತಿಯಿಂದ ನೀನು ಹೊರಗಡೆ ಬಾ. ನಿದ್ರಾವಶ ಮುಖವನ್ನು ಬಿಟ್ಟು ಹೊಸ ತೇಜಸ್ಸಿನಿಂದ ನೀನು ಬಾಗಿಲನ್ನು ತೆರೆ. ನಿನ್ನ ಭಗವತ್ ನಮಗೆ ಕೂಡ ಅನುಭವವನ್ನು ಪ್ರಕಟಿಸು ಅಂತ ಕೇಳ್ಕೊಳ್ತಾರೆ. ಸೊ ಇಲ್ಲಿ ನಿದ್ದೆ ಅನ್ನೋದು ನಮಗೆ ಎಷ್ಟು ಸ್ಟ್ರಾಂಗ್ ಅಂತ ಅಂದರೆ, ಈವನ್ ಒಂದ್ಸಲ ನಾವು ನಿದ್ದೆ ಹೋದ್ರೆ ಬೆಳಗ್ಗೆ ಎದ್ದೇಳ್ತೀವಿ, ಆದರೆ ಬೆಳಗ್ಗೆ ಒಂದೊಂದ್ಸಲ ಎದ್ದೇಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ಬೆಳಗ್ಗೆ ಎದ್ದೇಳಬೇಕು ಅಂತ ಎಷ್ಟು ಚೆನ್ನಾಗೆ ನಮ್ಮ ಭಕ್ತಿ ವಿನೋದ್ ಠಾಕೂರ್ ಅವರು ಇನ್ನೊಂದು ಇದರಲ್ಲಿ ಹೇಳಿದ್ದಾರೆ, ವಿಭಾವರಿ ಶೇಷ ಲೋಕ ಪ್ರವೇಶ ನಿದ್ರಾಚಾರಿ ಊಟೋ ಜೀವಾ बोलो हरि हरि मुकुंद मुरारी राम कृष्ण हय ग्रीवा
ಅಂದ್ರೆ ರಾತ್ರಿ ಮುಗಿತಾ ಇದೆ, ಬೆಳಿಗ್ಗೆ ಬರ್ತಾ ಇದೆ, ಸೂರ್ಯ ಉದಯಿಸ್ತಾ ಇದ್ದಾನೆ. ಆ ಓ ಜೀವವೇ ಎದ್ದೇಳು, ನಿನ್ನ ನಿದ್ದೆಯಿಂದ ಎದ್ದೇಳು, ಕೃಷ್ಣ ರಾಮನ ಹರಿ ನಾಮವನ್ನು ಸ್ತುತಿಸು ಅಂತ ಈ ಒಂದು ಇದರಲ್ಲಿ ರಾಮ, ಕೃಷ್ಣ, ಹಯಗ್ರೀವ, ಮುರಾರಿ, ಮುಕುಂದ ಅವರ ಬಗ್ಗೆ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಮತ್ತೆ ಈಗ ಇವನ್ನ ನಾವು ಕುಂಭಕರ್ಣನ ಬಗ್ಗೆ ಈ ಒಂದು ಶ್ಲೋಕದಲ್ಲಿ ನೋಡಿದ್ವಿ. ಸೊ ಆ ಶ್ಲೋಕದ ಅದಕ್ಕೆ ರೆಫರೆನ್ಸ್ ಶ್ಲೋಕ ಬಂದು ಶ್ರೀಮದ್ ಭಾಗವತಮಲ್ಲಿ 9ನೇ ಸ್ಕಂದ 10ನೆಯ ಅಧ್ಯಾಯ 18ನೆಯ ಶ್ಲೋಕ. ಸೊ ಆ ಒಂದು ಶ್ಲೋಕವನ್ನು ನಾವು ಇಲ್ಲಿ ನೋಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ರಕ್ಷಾಪತಿಸ್ತದ್ ಅವಲೋಕ್ಯ ನಿಕುಂಭ ಧೂಮ್ರಾಕ್ಷ ದುರ್ಮುಖಾಸುರಾಂತಕ ನಾರಂತಕಾಧೀನ್ ಪುತ್ರಂ ಪ್ರಹಸ್ತಂ ಅತಿಕಾಯ ವಿಕಂಪನಾಧೀನ್ ಸರ್ವಾನುಗಾನ್ ಸಮಹಿನೋದ್ ಅತ ಕುಂಭಕರ್ಣಂ. ಸೊ ಅನುವಾದ ಹೀಗಿದೆ: ರಾಕ್ಷಸರ ಒಡೆಯ ರಾವಣನು ವಾನರ ಸೈನಿಕರು ಸೃಷ್ಟಿಸಿದ ಗಲಭೆಯನ್ನು ನೋಡಿದಾಗ ಅವನು ನಿಕುಂಭ, ಕುಂಭ, ಧೂಮ್ರಾಕ್ಷ, ದುರ್ಮುಖ, ಸುರಾಂತಕ, ನರಾಂತಕ ಮತ್ತು ಇತರ ರಾಕ್ಷಸರನ್ನು ಮತ್ತು ಅವನ ಮಗ ಇಂದ್ರಜಿತ್ನನ್ನು ಕರೆದನು. ನಂತರ ಅವನು ಪ್ರಹಸ್ತ, ಅತಿಕಾಯ, ವಿಕಂಪನ ಮತ್ತು ಅಂತಿಮವಾಗಿ ಕುಂಭಕರ್ಣನನ್ನು ಕರೆದನು. ನಂತರ ಅವನು ತನ್ನ ಎಲ್ಲ ಅನುಯಾಯಿಗಳನ್ನು ಶತ್ರುಗಳ ವಿರುದ್ಧ ಹೋರಾಡಲು ಪ್ರೇರೇಪಿಸಿದನು. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಕುಂಭಕರ್ಣ ಮತ್ತು ವಿಭೀಷಣ, ಈ ಒಂದು ಶ್ಲೋಕದಲ್ಲಿ ವಿಭೀಷಣ ಅವನು ಮೊದಲೇ ರಾವಣನನ್ನು ತ್ಯಜಿಸಿ ರಾಮನ ಪರವಾಗಿ ನಿಲ್ತಾನೆ. ಬಟ್ ಪಾಪ ಕುಂಭಕರ್ಣನಿಗೆ ಏನು ಗೊತ್ತಿಲ್ಲ, ಯಾವಾಗಲೂ ಗಾಢ ನಿದ್ರೆಯಲ್ಲಿ ಮಲಗಿರ್ತಾನೆ. ಸೊ ಯಾವಾಗ ತನ್ನ ರಾವಣನ ಮಗ ಇಂದ್ರಜಿತ್ ರಾವಣನ ಮಗ ಅವನು ಮರಣ ಹೊಂದನೋ ಆವಾಗ ಕುಂಭಕರ್ಣನ ಹೇಳ್ಸಕ್ಕೆ ಪ್ರಯತ್ನ ಪಡ್ತಾರೆ. ಅವನ್ನ ಹೇಳ್ಸಕ್ಕೆ ಹೆಂಗೆ, ಲೈಕ್ ಎಷ್ಟೋ ಸಾವಿರ ಸೈನಿಕರು, ಎಷ್ಟೋ ನೂರಾರು ಆನೆಗಳು, ಇನ್ನೂ ಏನೇನೋ ಒಂದು ಇದನ್ನೆಲ್ಲ ಟ್ರಿಕ್ಸ್ ಮಾಡಿ ಕುಂಭಕರ್ಣನ ನಿದ್ದೆಯಿಂದ ಹೇಳಿಸ್ತಾರೆ. ನಿದ್ದೆಯಿಂದ ಎದ್ದ ಮೇಲೆ ಕುಂಭಕರ್ಣ ಹೋಗಿ ಅಣ್ಣನ ಹತ್ರ ಮಾತಾಡಿದಾಗ ಏನಂತ ಹೇಳ್ತಾನೆ ರಾವಣ, ನೀನು ಹೋಗಿ ರಾಮನ ಹತ್ರ ನೀನು ಯುದ್ಧ ಮಾಡು, ಗೆದ್ದು ಬಾ ಅಂತ ಕೇಳ್ತಾನೆ. ಆವಾಗ ಕುಂಭಕರ್ಣ ಹೇಳ್ತಾನೆ, ನೀನು ಏನು ಮಾಡಿದೆಯೋ ಇದು ಸರಿ ಇಲ್ಲ, ಧರ್ಮಕ್ಕೆ ವಿರುದ್ಧ. ರಾವಣ, ಕುಂಭಕರ್ಣ ಇವರೆಲ್ಲ ಕುಂಭಕರ್ಣ ರಾಕ್ಷಸ ಆದ್ರೂ ಕೂಡ ಅವನು ಹೇಳ್ತಾನೆ, ನೀನು ಮಾಡಿರೋದು ಸರಿಯಲ್ಲ, ಸೀತಾಮಾತೆಯನ್ನು ನೀನು ಅಪಹರಣ ಮಾಡಿದ್ದು ತಪ್ಪು ಅಂತ ಹೇಳ್ತಾನೆ. ನೀನು ಮಾಡಿದ್ದು ಹೆಂಗೆ ಅಂದರೆ ಒಂದು ನಾಯಿಯ ರೀತಿ ನೀನು ವರ್ತಿಸಿದ್ದೀಯಾ. ಮತ್ತೆ ಅದ್ರ ಬಗ್ಗೆ ಅವನು ಹೇಳ್ತಾನೆ ರಾಮಾಯಣದಲ್ಲಿ. ಸೊ ನಾನು ಇದು ಮಾಡಲ್ಲ, ಫೈಟ್ ಮಾಡಲ್ಲ ಅಂತ ಹೇಳ್ತಾನೆ. ಆವಾಗ ರಾವಣ ಹೇಳ್ತಾನೆ, ನೀನು ನನ್ನ ಸರ್ವೆಂಟ್ ಥರ, ನೀನು ನನ್ನ ತಮ್ಮ, ನಾನು ನಿನಗೆ ಊಟ ಹಾಕಿದ್ದೀನಿ, ಅದ್ರದ್ದು ನಿನಗೆ ತಲೆಯಲ್ಲಿರಲಿ, ಹಾಗೆ ಹೀಗೆ ಅಂತ ಎಲ್ಲ ಬಂದಾಗ ಕೊನೆಗೆ ಕುಂಭಕರ್ಣ ಏನು ಹೇಳ್ತಾನೆ, ನಿನ್ನ ಹತ್ರ ನಾನು ಇದ್ದು ಇದನ್ನೆಲ್ಲ ಕೇಳೋದಕ್ಕಿಂತ ಶ್ರೀರಾಮನ ಮುಂದೆ ಯುದ್ಧ ಮಾಡಿ ಅಲ್ಲಿ ನಾನು ಸಾಯೋದೇ ಲೇಸು, ಅಲ್ಲಿಂದ ನನಗೆ ಸೊಲೆ ಸಿಗುತ್ತೆ ಅಂತ, ಅಂದರೆ ನಾನು ಮೋಕ್ಷ ಅದು ಸಿಗುತ್ತೆ, ಶ್ರೀರಾಮನ ಕೈಯಲ್ಲಿ ಸಾಯೋದೇ ಮೇಲು ಅಂತ ಹೇಳ್ತಾನೆ. ಇಲ್ಲಿ ಒಂದು ನಾವು ಏನಪ್ಪ ಅಂತಂದರೆ, ಅದೇ ಥರ ನಾವು ಇದು ವೃತ್ರಾಸುರ ಮತ್ತು ಇಂದ್ರ ಇವರಿಬ್ಬರ ಮಧ್ಯೆ ಹೇಗೆ ಯುದ್ಧ ಆಯಿತು, ಅವರ ಇಲ್ಲಿ ವೃತ್ರಾಸುರನ ಏನಂತಾರೆ ಒಳ್ಳೆಯ ಆ ಒಂದು ಚರಿತ್ರೆ, ವೃತ್ರಾಸುರನ ಚರಿತ್ರೆ ಕೂಡ ತುಂಬ ಚೆನ್ನಾಗಿ ಇದಕ್ಕೆ ಕೂಡ ಲಿಂಕ್ ಆಗುತ್ತೆ. ಸೊ
ಟೈಮ್ ಕೂಡ ಅಷ್ಟೊಂದಿಲ್ಲ. ಸೊ ಆ ಒಂದು ಇದರಲ್ಲಿ ಕೂಡ ನಾವು ಯೋಚನೆ ಇದು ಮಾಡ್ಬೋದು. ಸೊ ಇಲ್ಲಿ ಇನ್ನ ಒಂದು ಏನಪ್ಪ ಅಂತ ಅಂದರೆ ಮೇಯ್ನು ಆ ಕುಂಭಕರ್ಣ ಎಷ್ಟು ದೋ ಈಸ್ ಏನಂತಾರೆ ರಾವಣ ಐ ಮೀನ್ ರಾಕ್ಷಸ ಆಗಿದ್ರೂ ಕೂಡ ಅವನಿಗೆ ಒಂದು ಕಾಮನ್ ಸೆನ್ಸ್ ಅನ್ನೋದಿತ್ತು. ಬಟ್ ರಾವಣ ಪೂರ್ತಿ ಮಾಯೆಯಲ್ಲಿ ಅಂಧಕಾರದಲ್ಲಿ ಇದ್ದ. ಆದ್ರೂ ಕೂಡ ಇಲ್ಲಿ ಆ ಒಂದು ಗೋಪಿಗೆ ನೀನು ಕುಂಭಕರ್ಣನೊಂದಿಗೆ ಸ್ಪರ್ಧೆಯಲ್ಲಿ ಇದ್ದು ಕುಂಭಕರ್ಣನ ನಿದ್ದೆಯನ್ನೆಲ್ಲ ನೀನು ಕದ್ದಿದೀಯಾ, ಅಥವಾ ಕುಂಭಕರ್ಣ ನಿನಗೆ ಎಲ್ಲ ಕೊಟ್ಬಿಟ್ಟೋಗಿದ್ದಾನೆ ಅಂತ ಹೇಳ್ತಾರೆ. ಸೊ ಹೀಗೆ 5ನೇ ಗೋಪಿಯನ್ನ ತುಂಬ ಸುಮಧುರವಾಗಿ ಸೊಗಸಾಗಿ ಯಾಕೆಂದ್ರೆ ಈ 5ನೇ ಗೋಪಿ ತುಂಬ ಸ್ಪೆಷಲ್ ಗೋಪಿ. ಅವಳು ಇಲ್ದೇನೆ, ಆ ಗೋಪಿ ಇಲ್ದೇನೆ ಇವರು ಏನು ಕೂಡ ಅಚೀವ್ ಮಾಡೋಕ್ಕಾಗಲ್ಲ ಅನ್ನೋ ಥರ ಆಂಡಾಳವರು ಇಲ್ಲಿ ವ್ಯಕ್ತಪಡಿಸ್ತಾರೆ. ಮತ್ತೆ ಈ ಗೋಪಿಯನ್ನ 5ನೇ ಗೋಪಿಯನ್ನ ಹೇಳಿಸ್ತಾರೆ. ಇನ್ನೂ 5 ಜನ ಗೋಪಿಯರು ಅವರು ಹೇಳಿಸ್ತಾರೆ. ಮತ್ತೆ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಶ್ಲೋಕದಲ್ಲಿ ಪಾಶುರಮಲ್ಲಿ ಏನಪ್ಪ ನಮಗೆ ಅಂದರೆ ಹೈಯರ್ ಟೇಸ್ಟ್. ಈ ಹೈಯರ್ ಟೇಸ್ಟ್ ಅಂತ ಅಂದರೆ ಏನು ಅಂದರೆ ಚಾಂಟಿಂಗ್ ಮಾಡೋದು. ಆಮೇಲೆ ಚಾಂಟಿಂಗ್ ಮಾಡೋದು ಅಂತಂದರೆ ನನಗೆ ಒಂದು ದಾಸರ ಪದ ಜ್ಞಾಪಕ ಬರ್ತಾ ಇದೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ, ಕೃಷ್ಣ ಎನಬಾರದೆ ಅಂತ. ಅಂದರೆ ಈ ಒಂದು ಜನ್ಮ ಅದು ಏನು ನರ ಜನ್ಮ, ನಾವು ಮನುಷ್ಯರಾಗಿ ಹುಟ್ಟಿರೋದೇ ಅಪರೂಪ. ಆ ಅಪರೂಪದ ಈ ಜನ್ಮ ಈ ಸಿಕ್ಕಿದೆ, ಇದರನ್ನ ನಾವು ಯೂಸ್ ಮಾಡಿಕೊಂಡು ನಾವು ನಮ್ಮ ನಾಲಿಗೆಯಿಂದ ಏನು ಕೃಷ್ಣ, ಹರಿ, ಮುಕುಂದ, ಮುರಾರಿ ಆ ಥರ ನಾವು ಚಾಂಟ್ ಮಾಡಬೇಕು. ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಯಾವಾಗಲೂ ಜಪಿಸಬೇಕು. ಜಪಿಸಿ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿ ನಾವು ಪರ ಈಶಾ ಅನುಭವವನ್ನು ಪಡಿಬೇಕು ಅನ್ನೋದೇ ಮತ್ತು ಈ ಒಂದು ಪಾಶುರಮಲ್ಲಿ ಮೇಯ್ನ್ ಸಂದೇಶ. ಮತ್ತು ಆಂಡಾಳವರು ರಾಮಚಂದ್ರನ ಬಗ್ಗೆ ಆವಾಗಲೇ ಅವರು ಆ ಒಂದು ಇದರಲ್ಲಿ ತಮ್ಮ ಪಾಶುರಮಲ್ಲಿ ಈ ಒಂದು ಪಾಶುರಮಲ್ಲಿ ರಾಮಚಂದ್ರನ ಬಗ್ಗೆ, ರಾಮಾಯಣದ ಬಗ್ಗೆ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ನಮಗೆ ಏನಪ್ಪ ಅಂತಂದರೆ ಬೆಳಿಗ್ಗೆ ಎದ್ದೇಳೋದು ವೆರಿ ವೆರಿ ಇಂಪಾರ್ಟೆಂಟು. ಅದು ಈ ಮಟೀರಿಯಲ್ ವರ್ಲ್ಡಿಂದ ನಾವು ಎಷ್ಟು ಮಲಗಿಬಿಟ್ಟಿರ್ತೀವಿ ಮಾಯೆಯಲ್ಲಿ. ಸೊ ಅದರಿಂದ ನಾವು ಎದ್ದು ನಾವು ದೇವರನ್ನ ಭಕ್ತಿಯಲ್ಲಿ ನಾವು ಪರವಶರಾಗಬೇಕು. ಸೊ ಮತ್ತು ಗೌಡಿಯ ಆಚಾರ್ಯರವರು ಇನ್ನೂ ಒಂದು ಭಕ್ತಿ ವಿನೋದ್ ಠಾಕೂರ್ ಅವರು ಇನ್ನೂ ಒಂದು ಸಾಂಗ್ ಹೇಳಿದ್ದಾರೆ. ಉಡಿಲು ಅರುಣ ಪುರಬ ಭಾಗೆ ಅಂತ ಅದೊಂದು ಸಾಂಗ್ ಇದೆ. ಸೊ ಅಂದರೆ ಪೂರ್ವದಲ್ಲಿ ಉದಯಿಸುತ್ತಿರುವ ಸೂರ್ಯ ಕಾಣಿಸ್ಕೊಂಡಾಗ ಭಗವಾನ್ ಗೌರಸುಂದರ ಆ ಒಂದು ರತ್ನ ಜಾಗೃತಗೊಂಡು ತನ್ನ ಭಕ್ತರನ್ನೆಲ್ಲ ಕರೆದುಕೊಂಡು ಎಲ್ಲ ಗ್ರಾಮ, ಪಟ್ಟಣ, ಹಳ್ಳಿಗೆ ಹೋಗ್ತಾ ಇದ್ದಾರಂತೆ. ಕರೆದು ಬನ್ನಿ ಎಲ್ಲರೂ ಮತ್ತೆ ಜಾಗೃತರಾಗಿ ಮತ್ತೆ ಎಲ್ಲರೂ ಭಕ್ತಿಯಲ್ಲಿ ಮುಳುಗಿ ಅಂತ ಕೇಳ್ತಾ ಇದ್ದಾರೆ. ಸೊ ಅಷ್ಟೊಂದು ತುಂಬ ಚೆನ್ನಾಗಿ ನಮಗೆ ಬೆಳಗಿನ ಜಾವ ಎದ್ದು ಭಕ್ತಿಯನ್ನು ಮಾಡಲಿಕ್ಕೆ ಎಷ್ಟು ನಮಗೆ ಪ್ರೋತ್ಸಾಹಿಸ್ತಾರೆ ನಮ್ಮ ಆಂಡಾಳ್ನಾಚಾರ್ಯವರು ಹಾಗೂ ಎಲ್ಲ ವೈಷ್ಣವ ಆಚಾರ್ಯರು ಅಂತ ಇಷ್ಟು ಹೇಳಿ, ಮತ್ತು ಏನಾದರೂ ತಪ್ಪಿದೆ, ಎಷ್ಟೊಂದು ತಪ್ಪು ಮಾಡಿದ್ದೀನಿ. ಕನ್ನಡದಲ್ಲೂ ನೆಟ್ಟಿಗೆ ಹೇಳಿಲ್ಲ ನಾನು. ಹಾಗೂ ಈ ತಮಿಳು ಶ್ಲೋಕ ಕೂಡ ತುಂಬ ಇದಿರುತ್ತೆ. ಸೊ ಅದಕ್ಕೆ ದಯವಿಟ್ಟು ಕ್ಷಮಿಸಿ. ಮತ್ತು ಏನಾದರೂ ಒಳ್ಳೇದಿದ್ರೆ ಅದೆಲ್ಲ ಶ್ರೇಯಸ್ಸು ನಮ್ಮ ಗುರು ಮಹಾರಾಜರಿಗೆ ಹೋಗಬೇಕು ಅಂತ ಕೇಳಿಕೊಂಡು, ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವ ಭಕ್ತರಿಂದ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಮಾತಾಜಿ, ಸಣ್ಣ ಪ್ರಭುಜಿ ತುಂಬ ತುಂಬ ಧನ್ಯವಾದಗಳು ಎಲ್ಲರೂ ಜಾಯ್ನ್ ಆಗಿದ್ದಕ್ಕೆ.
ಹರೇ ಕೃಷ್ಣ. ಯಾರಾದರೂ ಏನಾದರೂ ಹೇಳಲಿಕ್ಕಿದ್ರೆ ಅನ್ಮ್ಯೂಟ್ ಮಾಡಿ, ಇಲ್ಲ ಅಂತ ಅಂದರೆ ನಾವು ಮೇನ್ ರೂಮ್ಗೆ ಹೋಗೋಣ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ತುಂಬ ಸೊಗಸಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಹೇಗೆ ನಾವು ನಿದ್ದೆಯಿಂದ ಎದ್ದು ಭಕ್ತಿಯ. Okay, this birthday of this Bhakta, Sri Chaitanya, Krishna Chaitanya. So they are celebrating also. In addition to that, as I told you yesterday, Hare Krishna, prayers requested for Srimati Rajalakshmi Ramasubramanian and Avinash Shankar.